ಇವತ್ತು CWMA ಹೈ ವೋಲ್ಟೇಜ್ ಸಭೆ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದು ಕಡೆ ಮಳೆ ಇಲ್ಲದಂತೆ, ಮತ್ತೊಂದು ಕಡೆ ನಾಲೆಗೆ ನೀರು ಬಿಡದಂತೆ ಇರೋ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆಯ ಬೆಳೆಗಳು ಒಣಗ್ತಾ ಇದೆ. ಹಾಗಿದ್ರೂ ಕೂಡ ರಾಜ್ಯ ಸರ್ಕಾರ ನಾಲೆಗಳಿಗೆ ನೀರರಿಸಿಲ್ಲ. ಇವತ್ತಿನ ಸಭೆಯನ್ನು ನೋಡಿಕೊಂಡು ನೀರರಿಸುವಂಥ ತೀರ್ಮಾನವನ್ನು ಮಾಡ್ತೀವಿ ಅಂತೇಳಿ CM DK ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮತ್ತೊಂದೆಡೆ ತಮಿಳುನಾಡಿಗೇನಾದರೂ ನೀರರಿಸೋದಕ್ಕೆ ಆದೇಶ ಆಗ್ಬಿಡ್ತದ ಅನ್ನೋ ಒಂದು ಆತಂಕವೂ ಕೂಡ ರೈತರನ್ನ ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರೈತ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಸಭೆ ಬಗ್ಗೆ ಹೇಳೋದಾದ್ರೆ, ಇವತ್ತಿನ ಸಭೆ ಏನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ನಮ್ಮ ಹೋರಾಟನೂ ರೂಪಿಸ್ತೀವಿ. ಇನ್ನು ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿನ ಕಬ್ಬು ಒಣಗ್ತಾ ಇದೆ, ಅದಕ್ಕೆ ಒಂದು ಕಟ್ಟು ನೀರು ಕೊಡಬೇಕು. ಸರ್, ಸಭೆಯಲ್ಲಿ ಏನಾದರೂ ವ್ಯತಿರಿಕ್ತ ತೀರ್ಮಾನ ಆದರೆ ರಾಜೀನಾಮೆ ಕೊಡಬೇಕು ನಮ್ಮ ಜಿಲ್ಲಾ ಶಾಸಕರುಗಳು. ಫಸ್ಟು ಮುಖ್ಯಮಂತ್ರಿನೂ ಕೊಡಬೇಕಾಗುತ್ತೆ. ಹೋರಾಟ ಅಷ್ಟು ಜೋರಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ನಾವು. ವ್ಯತಿರಿಕ್ತ ತೀರ್ಮಾನ ಆದರೆ ರಾಜ್ಯ ಸರ್ಕಾರ ಯಾವ ಸ್ಟೆಪ್ ತಗೋಬೇಕು ಸರ್? ರಾಜ್ಯ ಸರ್ಕಾರ ಜಿಲ್ಲೆ ಬಗ್ಗೆ ಸ್ಟೆಪ್ ತಗೋಬೇಕು. ಅವರು ಮನಸ್ಸು ಮಾಡಿ ಬಂಗಾರಪ್ಪನ ಥರ ಮಾಡಬೇಕು. ಅವ್ರು ಕಾವೇರಿ ನೀರು ತಮಿಳ್ನಾಡಿಗೆ ಬಿಡಲೇ ಇಲ್ಲ, ಕರ್ನಾಟಕಕ್ಕೆ ತೊಂದರೆ ಆಗುತ್ತೆ ಅಂತ ಇವರು ಅವ್ರ ಶಿಷ್ಯ ಅಂತ ಹೇಳ್ಕೊತಾರೆ ಇವರು DK ಶಿವಕುಮಾರ್ ಅವರು. ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಿದವರೆ ಪರಿಸ್ಥಿತಿ ಕೆಟ್ಟದಾಗಿ ಅವರೇ ಅನುಭವಿಸ್ಬೇಕಾಗುತ್ತೆ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಇವತ್ತಿನ ಸಭೆ ಬಳಿಕ ನಾವು ನಾಲೆಗಳಿಗೆ ನೀರು ಬಿಡೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಹೇಳಿರೋದೇ ತಪ್ಪು. ನಾಲೆಗಳಿಗೆ ನೀರು ಬಿಡೋದು ರಾಜ್ಯ ಸರ್ಕಾರದ ರೈತರ ಹಕ್ಕು. ಆ ಹಕ್ಕನ್ನ ಇವರು ಪ್ರತಿಪಾದಿಸ್ತಿಲ್ಲ ಅಂದರೆ ರಾಜೀನಾಮೆ ಕೊಡಬೇಕು. ಎರಡೇ ಇರೋದು. ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದರೆ, ಜಾನುವಾರುಗಳ ಮೇವಿನ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ನೀರು ಹರಿಸಿ ರೈತರನ್ನ ಜಾನುವಾರುಗಳನ್ನ ರಕ್ಷಿಸಬೇಕು. ಇಲ್ಲ ಅಂದರೆ ಮುಂದೆ ಆಗುವ ಉಗ್ರ ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ. ಮತ್ತು ರೈತರ ಜಾನುವಾರುಗಳ ಸಾವು ನೋವಿನ ಪ್ರತಿಭಟನೆ ಕೂಡ ಎದುರಿಸಬೇಕಾಗ್ತದೆ. 1 ಎಕರೆಗೆ ಬರ ಪರಿಹಾರವಾಗಿ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಾಗ್ತದೆ. ಮತ್ತು ಎಲ್ಲ ಬ್ಯಾಂಕ್ಗಳಿರ್ತಂಥ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಸರ್, ವ್ಯತಿರಿಕ್ತ ತೀರ್ಮಾನ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಕನಕಪುರದ ಬಂಡೆ ಅಂತ ಏನು ಹೇಳ್ತಾರೆ ಅವರು, ಅದೇ ರೀತಿ ಗಟ್ಟಿ ನಿರ್ಧಾರ ತಗೊಂಡು ಫಸ್ಟ್ ಮಂಡ್ಯ ಜಿಲ್ಲೆ ಜನಗಳಿಗೆ ನೀರು ಕೊಡಬೇಕು, ಇಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಸರ್, ಅಂತಿಮವಾಗಿ ಇವತ್ತಿನ ತೀರ್ಮಾನ ಏನಾಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಸರ್. ಇವತ್ತಿನ ತೀರ್ಮಾನ ನಮಗೆ ನಂಬಿಕೆ ಇಲ್ಲ. ಏಕೆಂದರೆ ಇವ್ರು 10ನೇ ತಾರೀಕು ನೀರು ಕೊಡ್ತೀವಿ ಅಂತ ಹೇಳಿದ್ರು. ಆವಾಗಲೇ 10ಕ್ಕೆ ಸಭೆ ನಡೆಸಿ 11ಕ್ಕೆ ಕೊಡ್ತೀವಿ ಅಂತಂದರು. ಆಗ 11ಕ್ಕೆ ಇವ್ರ ಕೈಲಿ ಏನು ಆಗಲ್ಲ, ಇವ್ರು ಅರ್ಥ ಆಗುತ್ತಲ್ಲ. ಇದರಲ್ಲೇ ಈ ತೀರ್ಮಾನ ಅರ್ಥ ಆಗುತ್ತೆ. 11 ಹೇಳ್ಬಿಟ್ಟಿದ್ರಲ್ಲ, ಸೆಂಟ್ರಲ್ ಸಭೆ ಸೇರಿ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇವ್ರ ಮೇಲೆ ನಮಗೆ ಪೂರ್ಣ ನಂಬಿಕೆ ಇಲ್ಲ. ನಮಗೆ ನೀರು ಬರೋದಿಲ್ಲ ಅನ್ನೋ ಅಪನಂಬಿಕೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಒಂದು ಕಡೆ ಸಭೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಒಂದು ಕಡೆ ಆದರೆ, ಮತ್ತೊಂದೆಡೆ ನಾಲೆಗಳಿಗೆ ನೀರು ಬಿಡಲಿಲ್ಲ ಅಂದರೆ ನಮ್ಮ ಹೋರಾಟ ಬೇರೆ ರೀತಿಯೇ ಇರುತ್ತೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಅದರ ಜೊತೆಗೆ ತಮಿಳುನಾಡಿಗೆ ಏನಾದರೂ ನೀರು ಬಿಡೋದಕ್ಕೆ ಆದೇಶ ಆದರೆ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು. CM DK ಶಿವಕುಮಾರ್ ಅವರು ಬಂಗಾರಪ್ಪ ಅವರ ರೀತಿಯ ಒಂದು ನಿರ್ಧಾರ ತೆಗೆದುಕೊಂಡು ರಾಜ್ಯದ ಮಂಡ್ಯ ಜಿಲ್ಲೆಯ ರೈತರ ಹಿತ ಕಾಪಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇದಿಷ್ಟು ಮಂಡ್ಯ ಜಿಲ್ಲೆಯ ವರದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸೌದೆಗೆ ಕೊಡ್ತೀರಾ. ಓವರ್ ಟು ಯು. ಥ್ಯಾಂಕ್ ಯು.